ಸಿನಿಮಾ 500 ಅಲ್ಲ, ಇನ್ನು 5000 ವರ್ಷ ಆದರೂ ಸಿನಿಮಾ ಇಂಡಸ್ಟ್ರಿ ಮುಳುಗಲ್ಲ. ಟೆಕ್ನಾಲಜಿ ಚೇಂಜ್ ಆಗಿದೆ ಸರ್. ಅವತ್ತು ಮತ್ತು ಪತ್ರ ಬರಿತಾ ಇದ್ದೋ, ಇವತ್ತು ವಾಟ್ಸಪ್ ಮಾಡ್ತೀವಿ. ಅಪ್ಡೇಟ್ ಆದಂಗೆಲ್ಲ ನಾವು ಅಪ್ಡೇಟ್ ಆಗಬೇಕು. ಜನಗಳು ಎಷ್ಟೊಂದು ಹೇಳ್ತಾರೆ ಥಿಯೇಟ್ರ್ ಬರ್ತಾರೆ, ಜನ ಬಿದ್ದೈತೆ, ಇಂಡಸ್ಟ್ರಿ ಬೀಳಲ್ಲ. ಬೇಸಿಗೆಗಾಲ ಆದಮೇಲೆ ಚಳಿಗಾಲ ಹೆಂಗೆ ಬರುತ್ತೋ, ಚಳಿಗಾಲ ಆದಮೇಲೆ ಮಳೆಗಾಲ ಹೆಂಗೆ ಬರುತ್ತೋ, ಒಂದು ಕಾಲಕ್ರಮೇಣ ಒಂದು ಹಂತವಾಗಿ ಮತ್ತೆ ಅದು ರಿಟರ್ನ್ ಆಗುತ್ತೆ. ಇಂಡಸ್ಟ್ರಿ ಯಾವತ್ತೂ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ಚಿತ್ರರಂಗದಲ್ಲಿ ಇವಾಗ ಕಲಿತಾ ಇರೋದ್ರಿಂದ, ಈಗ ನಾವು ಒಂದು ಹೆಜ್ಜೆ ಇಟ್ಟಿರೋದ್ರಿಂದ ನಮ್ಮ ತಿಳುವಳಿಕೆಗೆ ಎಷ್ಟಿದೆಯೋ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೂ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಆ ಥರ ಪಡಬೇಡಿ. ನಾಳೆನೇ ಹೀರೋ ಆಗ್ಬಿಡ್ಬೇಕು, ನಾಡಿಗೆ ಪ್ರೊಡ್ಯೂಸರ್ ಆಗ್ಬಿಡ್ಬೇಕು, ಆಚೆ ನಡೆದೇ ಮನೆ ಮಠ ಮಾಡ್ಕೊಂಡು ಊರು ಬಿಟ್ಟು ಮನೆ ಓಡಬೇಕು. ಸುಮಾರು ಸಂಘ ಸಂಸ್ಥೆಗಳಿದೆ, ಪಾಪ ಎಲ್ಲ ಸೈಲೆಂಟ್ ಮೂಡೋದಿದೆ. ಯಾವ ಆ್ಯಕ್ಟಿವಾಗಿ ಕೆಲವೊಂದು ಕೆಲಸ ಮಾಡ್ತೋ ಇಲ್ಲೋ ಗೊತ್ತಿಲ್ಲ. ಫಿಲಮ್ ರಿಲೀಸ್ ಆದಮೇಲೆ ಡೈರೆಕ್ಟರ್ ಕಾರ್ಡ್ ಯಾಕೆ ಸಬೇಕು? ಜಗತ್ತಿಗೆ ಗೊತ್ತಾಗುತ್ತೆ ನೀನು ಯಾರು ಅಂತ. ಡೈರೆಕ್ಟರ್ ಕಾರ್ಡ್ ಇಟ್ಕೊಂಡು ಯಾಕೆ ಓಡಾಡ್ತೀರ? ಅವಾಗ ಫಿಲಮ್ ಇಂಡಸ್ಟ್ರಿಲಿ ಸೇರಬೇಕು, ಬೆಳಿಬೇಕು, ಸಾಧಿಸ್ಬೇಕು ಅನ್ನೋ ನನಗೆ ಇಂಟ್ರೆಸ್ಟ್ ಇದೆ. ನಾನು ಈ ಥರ ಕತೆ ಮಾಡ್ಕೊಂಡಿದ್ದೀನಿ, ಈ ಥರ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ. ನಾನು ಫಿಲಮ್ ಚೇಂಬರಲ್ಲಿ ನಂದು ಒಂದು ಡೈರೆಕ್ಟರ್ ಅಂತ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಇಷ್ಟೆಲ್ಲ ನನಗೆ ಇಂಟ್ರೆಸ್ಟ್ ಇದೆ. ನನಗೇನಾರು ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಒಬ್ಬ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋಕ್ಕೆ ಡೈರೆಕ್ಟರ್ ಕಾರ್ಡ್ ಬೇಕು. ಸಿನಿಮಾ ರಂಗಕ್ಕೆ ನೀವೇನು ಕೊಟ್ಟಿದ್ದೀರಾ? ಸಿನಿಮಾ ರಂಗಕ್ಕೆ ನಮ್ಮ ಕೊಡುಗೆ ಸದ್ಯಕ್ಕೆ 1%. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಬಂದರೂ ನಾವು ಇದುವರೆಗೂ ಏನು ಕೊಡುಗೆ ಕೊಟ್ಟಿಲ್ಲ. ಸಿನಿಮಾದಿಂದ ನೀವಾಗಲಿ ನಿಮ್ಮ ಕುಟುಂಬ ಸಂತೋಷವಾಗಿರ್ತೀವಿ. ಸಾಧನೆ ಮಾಡೋಕ್ಕೆ ಬಂದಿರ್ತೀವಿ, ಬದುಕು ಕಟ್ಕೊಳ್ಳೋಕೆ ಬಂದಿರ್ತೀವಿ. ಸೊ ಇಲ್ಲಿವರೆಗೂ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ. ವೀಕ್ಷಕರೇ, ಇಷ್ಟೊತ್ತು ನಾವು MS ರವೀಂದ್ರ ಅವ್ರ ಹತ್ರ ಮಾತಾಡ್ತಿದ್ವಿ. ಬಹುತೇಕ ವಾಣಿಜ್ಯ ಮಂಡಳಿಯ ಕರ್ಮಕಾಂಡಗಳು ಮತ್ತು ಅಲ್ಲಿರೋ ಸಮಸ್ಯೆಗಳನ್ನ ಇಷ್ಟೊತ್ತಿಗಾಗಲೇ ಮಾತಾಡಿದ್ದೀವಿ. ಮುಂದಿನ ಹಂತವಾಗಿ ವಾಣಿಜ್ಯ ಮಂಡಳಿಯಲ್ಲಿ ನಾವು ಮೆಂಬರ್ಶಿಪ್ ತೊಗೊಂಡ್ರೆ ನಮಗೆ ಸಿಗೋ ಸೌಲಭ್ಯ ಏನು ಅಂದರೆ, ಅವರು ಸಿನಿಮಾನ ಡಿಸ್ಟ್ರಿಬ್ಯೂಷನಲ್ಲಿ ಸಮಸ್ಯೆ ಆದಾಗ ಸಮಸ್ಯೆ ಬಗೆಹರಿಸ್ಕೊಡ್ತಾರಾ, ಅಥವಾ ನಮಗೆ ಥಿಯೇಟ್ರ್ಗಳು ಸಿಕ್ಕೇ ಇದ್ದಾಗ ಥಿಯೇಟ್ರ್ಗಳು ಕೊಡಿಸ್ತಾರಾ, ಅಥವಾ ಸಬ್ಸಿಡಿ ಆಗ್ಬೋದು, ಮತ್ತೊಂದು ನಿರ್ಮಾಪಕನ ಸಮಸ್ಯೆ ಆದಾಗ ಚೇಂಬರು ಕೊಡಿಸ್ತಾರಾ? ಆ ಚೇಂಬರ್ ಕೊಡಿಸ್ತಾ ಇಲ್ಲ ಅನ್ನೋದಾಗಿದ್ದರೆ ನೀವು ಇವಾಗೇನು ಕನ್ನಡ ಫಿಲಮ್ ಚೇಂಬರ್ ನೀವಿವಾಗ ಕನ್ನಡ ಫಿಲಮ್ ಚೇಂಬರ್ ಅಂತ ಒಂದು ಸಂಸ್ಥೆನ ಕಟ್ಕೊಂಡಿದ್ದೀರಿ. ಅವ್ರಿಗೂ ನಿಮಗೂ ಸಾಮ್ಯತೆಗಳೇನು, ಅಥವಾ ನೀವು ಅದನ್ನು ಹೇಗೆ ಕೊಡಿಸ್ತೀರ ಹೊಸ ನಿರ್ಮಾಪಕರುಗಳಿಗೆ ಅಂತ? ಸರ್, ಯಾವುದೇ ಚೇಂಬರ್ ಆಗಲಿ, ನಮ್ಮ ಚೇಂಬರ್ ಇರ್ಬೋದು, ಕನ್ನಡ ಫಿಲಮ್ ಚೇಂಬರ್, ಬೇರೆ ಯಾವ ಚೇಂಬರ್ ಇರ್ಬೋದು, ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಫೈನಾನ್ಷಿಯಲಿ ಅಂದರೆ ಯಾರೊಬ್ಬ ಮೆಂಬರ್ಗೆ ಅವನೇನೋ ಒಂದು 50,000 1 ಲಕ್ಷ ಲಾಸ್ ಮಾಡ್ಕೊಬರ್ತಾರೆ. ಆ ಲಾಸ್ನ ನಾವು ಜೋಬಿಂದ ಕೊಡೋಕ್ಕಾಗಲ್ಲ. ಅದು ಹೊರತುಪಡಿಸಿ ಅವನಿಗೆ ಕಷ್ಟ ಅಂತ ಬಂದಾಗ ಅವನು ಜೊತೆ ನಿಲ್ಬೋದು. ಜೊತೆ ನಿಲ್ಲೋದು ಅಂದರೆ ಏನು? ಥಿಯೇಟ್ರ್ ಸಮಸ್ಯೆ ಬರ್ಬೋದು, ಏನೋ ಥಿಯೇಟ್ರ್ ಕೊಡೋಲ್ಲ ಅಂದಾಗ ನಾವು ಜೊತೆ ನಿಲ್ಬೋದು. ಸರ್ ಕೊಡಿ ಸರ್, ಏನೋ ಹೊಸಬ್ರು ಸಿನಿಮಾ ಮಾಡಿದ್ದಾರೆ, ರಿಲೀಸ್ ಆಗಬೇಕು ಅಂತ ಇದ್ದಾರೆ, ಅವ್ರ ಸಿನಿಮಾ ಕಮ್ಮಿ ದುಡ್ಡಿದೆ, ಎಷ್ಟಾಗುತ್ತೋ ಸಾಧ್ಯ ಒಂದು ಮಾಡಿ ಅಂತ ನಾವು ಒಂದು ಲೆಟರ್ ಹಿಡಿಯಿಂದ ಅವ್ರನ್ನ ಫಾಲೋಅಪ್ ಮಾಡಿಕೊಂಡು ನ್ಯಾಯ ಕೊಡಿಸೋವಂಥ ಒಂದು ಕೆಲಸ ಕಾರ್ಯಗಳು ನಾವು ಮಾಡ್ಬೋದು. ಯಾರ್ದೋ ಒಂದು ಆರ್ಟಿಸ್ಟ್ ಸಮಸ್ಯೆ ಆಯಿತು, ಏನು ಅವ್ರೇನೋ ಡೇಟ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ, ಇಲ್ಲ ಅಮೌಂಟ್ ತೊಗೊಂಡು ಅಡ್ವಾನ್ಸ್ ತೊಗೊಂಡು ಅವ್ರು ಶೂಟಿಂಗ್ ಬರ್ತಾಯಿಲ್ಲ, ಸೊ ಅವ್ರಿಗೆ ನಾವು ಮಾತಾಡದೇ ಇರ್ಬೋದು. ಈ ಥರ ಕೆಲಸ ಕಾರ್ಯಗಳ ಮುಖಾಂತರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಈ ಚೇಂಬರ್ ಏನು ಮಾಡ್ತಾಯಿಲ್ಲ ಅದನ್ನು ನಾವು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಫೈನಾನ್ಷಿಯಲಿ ನಾವಾಗಲಿ ಇನ್ನೊಂದು ಚೇಂಬರ್ ಯಾರೂ ಸಪೋರ್ಟ್ ಮಾಡಲ್ಲ. ಆದರೆ ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಸಪೋರ್ಟ್ ಮಾಡಬೇಕು, ಅವ್ರ ಜೊತೆಗೆ ನಾವು ನಿಲ್ಲಬೇಕು ಅನ್ನೋದು ನಮ್ಮ ಕನ್ನಡ ಫಿಲಮ್ ಚೇಂಬರ್ನ ಮುಖ್ಯ ಉದ್ದೇಶ ಮತ್ತು ಗುರಿ. ಸರ್, ಈಗ ತುಂಬ ಸಿನಿಮಾಗಳಿಗೆ ಸಬ್ಸಿಡಿ ಬರ್ತಾ ಇಲ್ಲ, ಸಬ್ಸಿಡಿ ನಿಂತೋಗಿದೆ. ನನಗನ್ಸಿದ್ದ ಪ್ರಕಾರ 3-4 ವರ್ಷಗಳಿಂದ ಸಬ್ಸಿಡಿನೇ ಇಲ್ಲ. ಆ ನಿರ್ಮಾಪಕರ ಗತಿ ಏನು ಸರ್? ಹಂಗಂದ್ರೆ ಅಂದರೆ ವಾಣಿಜ್ಯ ಮಂಡಳಿ ಅನ್ನೋದು ಸಬ್ಸಿಡಿ ಅವ್ರು ಕೊಡಿಸ್ತಾರೋ, ಅದು ಸರ್ಕಾರದಿಂದ ಬರುತ್ತೋ, ಇದಕ್ಕೆ ಮಧ್ಯಸ್ಥಿಕೆ ವಹಿಸಿರೋ ಸಮಸ್ಯೆನೋ, ಏನು ಸಮಸ್ಯೆ ಆಗ್ತದೆ ಸರ್? ಸಬ್ಸಿಡಿ ಅನ್ನೋದು ಎಷ್ಟೋ ಜನ, ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಲಾಬಿ ಮಾಡ್ಕೊಂಬಿಟ್ಟವ್ರೆ. ಸಬ್ಸಿಡಿ ಅನ್ನೋದು ಒಂದು ಆಪ್ಷನ್ನು ಸರ್. ಏನು ಅಂದರೆ, ನೀವು ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತೀರ, ಅದು ಸಂಬಳ ಆಗಿರಲ್ಲ, ನಿಮಗೆ ಸಂಬಳ ಆಗಿರಲ್ಲ. ಎಕ್ಸಾಂಪಲು, ನೀವು ಮೊಬೈಲ್ ರೀಚಾರ್ಜ್ ಮಾಡಿಸಲ್ವಾ? ಮಾಡಿಸ್ತೀರ, ಸಾಲ ಮಾಡಿನೋ ಇಲ್ಲ ಇನ್ನೇನೋ ಮಾಡಿನೋ ಮಾಡಿಸೇ ಹಂಗೆ ಸಬ್ಸಿಡಿ ಅನ್ನೋದು ಲಾಸ್ಟ್ ಆಪ್ಷನ್ನು. ಫಸ್ಟ್ ಆಪ್ಷನ್ ಏನೋ, ನಾವು ಸಿನಿಮಾ ಮಾಡೋದು ಥಿಯೇಟ್ರಲ್ಲಿ ಗೆಲ್ಲೋಕ್ಕೋಸ್ಕರ ಸರ್. ನಮ್ಮ ಕ್ವಾಲಿಟಿ ಕಂಟೆಂಟು ಥಿಯೇಟ್ರಲ್ಲಿ ಗೆಲ್ಲಬೇಕು, ಜನ ನೋಡಬೇಕು, ನಮ್ಮ ಕಮರ್ಷಿಯಲಿ ಬಿಸ್ನೆಸ್ ಆಗಬೇಕು, ಜನಗಳಿಗೇನೋ ಮೆಸೇಜ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರು ಸಿನಿಮಾ ಮಾಡಿದ್ರೆ ಸಬ್ಸಿಡಿ ಕಡೆ ಯಾರಿಗೂ ತಲೆನೇ ಹೋಗಲ್ಲ. ಸಬ್ಸಿಡಿ ಅನ್ನೋದು ಒಂದು ಎಕ್ಸ್ಟ್ರಾ ಬೋನಸ್ ಇದ್ದಂಗೆ. ನಿಮಗೆ ಸಂಬಳ ಬಂದ ಮೇಲೆ ಅದಕ್ಕೆ ಮೇಲೆ ಕೊಡ್ತಾರಲ್ಲ, ದೀಪಾವಳಿ ಬೋನಸ್ಸೋ ಒಂದು ಯಾವುದೋ ಗಣೇಶನ ಹಬ್ಬದ ಬೋನಸ್ಸೋ ಕೊಡ್ತಾರಲ್ಲ, ಆ ಬೋನಸ್ ಇದ್ದಂಗೆ. ಆ ಬೋನಸ್ಗೋಸ್ಕರನೇ ದಯವಿಟ್ಟು ನೀವು ಸಿನಿಮಾ ಮಾಡಬೇಡಿ. ಸಬ್ಸಿಡಿ ಅನ್ನೋದು ಒಂದು ಆಪ್ಷನ್ನು. ಅಕಸ್ಮಾತ್ ಸಬ್ಸಿಡಿನೇ ಕ್ಯಾನ್ಸಲ್ ಮಾಡಿಬಿಟ್ರೆ
ನೀವು ಹೆಂಗೆ ಸಿನಿಮಾ ಮಾಡ್ತೀರಾ? ಹಂಗಾರೆ ಸಿನಿಮಾನೇ ಮಾಡಲ್ವಾ ನೀವು? ದಯವಿಟ್ಟು ಸಬ್ಸಿಡಿನ ತಲೆಯಲ್ಲಿ ಇಟ್ಕೊಬೇಡಿ. ನಾನು ಸರ್ಕಾರದವ್ರಿಗೆ ಮನವಿ ಮಾಡೋಷ್ಟು ನಾನು ದೊಡ್ಡವನಲ್ಲ, ಆದರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸಿಡಿ ಏನು 4-5 ವರ್ಷದಿಂದ ರಿಲೀಸ್ ಆಗಿಲ್ಲ, ದಯವಿಟ್ಟು ರಿಲೀಸ್ ಮಾಡಿಕೊಡಿ. ಎಷ್ಟೋ ಬಡ ನಿರ್ಮಾಪಕರು ಸಾಲ ಸೋಲ ಮಾಡಿ ನಾವು ತಂದು ಹಾಕಿರ್ತಾರೆ, ಅವ್ರೇನು ಅಟ್ಲೀಸ್ಟ್ ನೀವು ಕೊಡೋ ಸಬ್ಸಿಡಿ ಕೊನೆಯ ಹಂತದಲ್ಲಿ ಒಂದು ಸಣ್ಣ ಮಟ್ಟಕ್ಕೆ ಸಹಾಯ ಆಗುತ್ತೆ, ಅವ್ರಿಗೆ ಸಾಲ ತೀರಿಸ್ಕೊಳ್ಳೋವಂಥ ಒಂದು ನೆರವಾಗುತ್ತೆ. ದಯವಿಟ್ಟು ಅದನ್ನು ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ನಾನು ಸರ್ಕಾರದವರಿಗೆ ಮನವಿ ಮಾಡ್ತೀನಿ ಸರ್. ಸರ್, ಸಬ್ಸಿಡಿ ಬಗ್ಗೆ ಒಂದಷ್ಟು ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಸಬ್ಸಿಡಿ ಯಾವ ಮಾನದಂಡದ ಮೇಲೆ ಕೊಡ್ತಾರೆ ಅಂತ ಒಂದಷ್ಟು ಜನ ಅನ್ಕೊಂಡಿದ್ದು ಯು ಸರ್ಟಿಫಿಕೇಟ್ ಇರಬೇಕು ಅಥವಾ UA ಇರಬೇಕು ಅಂತ. ಎ ಸರ್ಟಿಫಿಕೇಟ್ ಇದ್ರೆ ಸಬ್ಸಿಡಿ ಬರೋದಿಲ್ಲ ಅಂತ ಒಂದಷ್ಟು ನಿರ್ಮಾಪಕರ ಹತ್ರ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಬಂದಿದೆ ಮಾನದಂಡಗಳು ಏನು ಸರ್? ಬಂದಿದೆ. ಎ ಸರ್ಟಿಫಿಕೇಟ್ ಇರೋ ಸಿನಿಮಾಗೂ ಬಂದರೆ ಎಲ್ಲ ಸರ್ಟಿಫಿಕೇಟ್ ಇರೋ ಸಿನಿಮಾ ಬರ್ತಾರೆ. ಸಬ್ಸಿಡಿ ಕೊಡೋದು ಸರ್ ಕ್ವಾಲಿಟಿ ಮತ್ತು ಕಂಟೆಂಟ್ ಮೇಲೆ. ನೀವು ಯಾವ ಲೆವೆಲಿಗೆ ಸಿನಿಮಾನ ಆನ್ ಸ್ಕ್ರೀನ್ ತೋರಿಸಿರ್ತೀರ, ನಿಮ್ಮ ಸಿನಿಮಾ ಕತೆ ಏನು ಹೇಳುತ್ತೆ, ಆ ಕತೆ ಮುಖಾಂತರ 4 ಜನಕ್ಕೆ ಹೆಂಗೆ ಸಹಾಯ ಆಗುತ್ತೆ ಇದು ಅನ್ನೋ ಒಂದು ಕ್ವಾಲಿಟಿ ಬೇಸಿಸ್ ಮೇಲೆ ಸಬ್ಸಿಡಿ ಕೊಡ್ತಾರೆ ಹೊರತು ನಿಮಗೆ ಸರ್ಟಿಫಿಕೇಟ್ ನೋಡ್ಕೊಂಡು ಸಬ್ಸಿಡಿ ಕೊಡೋಲ್ಲ. ಬಟ್ಟು ಡಬ್ಬಿಂಗ್ ಸಿನಿಮಾಗಳಿಗೆ ಅಂದರೆ ಬೇರೆ ಭಾಷೆಯಿಂದ ತಂದು ಇಲ್ಲಿ ರಿಮೇಕ್ ಮಾಡೋ ಸಿನಿಮಾಗಳಿಗೆ ಸಬ್ಸಿಡಿ ಇಲ್ಲ. ನೇರ ಸೊಮೇಕ್ ನಿಮ್ಮ ಸ್ವಂತ ಕಥೆಯಾಗಿರಬೇಕು, ಕ್ವಾಲಿಟಿ ಕಂಟೆಂಟ್ ನೋಡಿ ಸಿನಿಮಾ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸರ್, ನೀವು ಡಬ್ಬಿಂಗ್ ಅಂತಿದ್ದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ತಾವು ಡಬ್ಬಿಂಗ್ ಪರನ ಡಬ್ಬಿಂಗ್ ವಿರೋಧಿನ? ಸರ್, ಪರ ಅಂತಲೂ ಮಾತಾಡೋಕ್ಕಲ್ಲ, ವಿರೋಧ ಅಂತಲೂ ಮಾಡೋಕ್ಕಲ್ಲ. ಯಾಕೆ ಅಂದರೆ ಒಂದು ಹಂತದಲ್ಲಿ ನೀವು ಇದು ಪತ್ರ ಬರಿತಾಯಿದ್ರಿ, ಈಗ ಯಾಕೆ ಪತ್ರ ಬರೀತಿಲ್ಲ, ಮೇಲೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಜನ ಅಪ್ಡೇಟ್ ಆಗ್ತಾ ಜನಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಹೋಗಬೇಕು. ನಾವಿವತ್ತು ಪರ ಅಂತ ಮಾತಾಡಿದ್ರೆ ಮುಂದೊಂದು ದಿನ ಅದು ಉಲ್ಟಾ ಆಗ್ಬೋದು, ಅಂದರೆ ಅದು ಬೇಡ ಆಗ್ಬೋದು. ಇವತ್ತು ಬೇಡ ಅಂತ ಮಾತಾಡಿದ್ರೆ ಮುಂದೊಂದು ದಿನ ಅದು ಬೇಕಾಗ್ಬೋದು. ಸೊ ಯಾವುದು ಪರ ವಿರೋಧ ಅನ್ನೋದಕ್ಕಿಂತ ಜನಗಳಿಗೆ ಅವಶ್ಯ ತಕ್ಕನಾಗೆ ಕಾಲಕ್ರಮೇಣ ಏನು ಬೇಕು, ಏನು ಅಪ್ಡೇಟ್ ಆಗಿರುತ್ತೋ ಅದು ಹೋಗ್ತಾ ಇದ್ದಾಗ ಜನ ಎಲ್ಲಿವರೆಗೂ ರಿಸೀವ್ ಮಾಡ್ಕೋತಾರೋ, ಥಿಯೇಟ್ರ್ ಜನ ಎಲ್ಲಿವರೆಗೂ ಬರ್ತಾ ಇರ್ತಾರೋ ಸಿನಿಮಾ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಸಿನಿಮಾ 500 ಅಲ್ಲ, ಇನ್ನು 5000 ವರ್ಷ ಆದರೂ ಸಿನಿಮಾ ಇಂಡಸ್ಟ್ರಿ ಮುಳುಗಲ್ಲ. ಚಿತ್ರಮಂದಿರಗಳಿಲ್ಲ ಅಂದರೆ ಎಂಟರ್ಟೈನ್ಮೆಂಟ್ಗೇನು ಕಮ್ಮಿ ಆಗಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚು ಆಗುತ್ತೆ ಸರ್. ಈಗ 20-30 ವರ್ಷದಿಂದ ನಮ್ಗೆ OTT ಅಂದರೆ ಗೊತ್ತಿತ್ತಾ? ಇಲ್ಲ. ಇವತ್ತಿನ ದಿನಗಳು OTT ನಂಬರ್ 1 ಇದೆ ಅಂದರೆ ಸಿನಿಮಾ ಮಾಡೋರ ಸಂಖ್ಯೆ ನಿಮಗೆ ಕಮ್ಮಿ ಆಗಿಲ್ಲ. ಟೆಕ್ನಾಲಜಿ ಚೇಂಜ್ ಆಗಿದೆ ಸರ್. ಮತ್ತು ಪತ್ರ ಬರಿತಾ ಇದ್ದೋ, ಇವತ್ತು ವಾಟ್ಸಪ್ ಮಾಡ್ತೀವಿ. ಅವತ್ತು ಫೋನು ಹೊತ್ಕೊಂಡು ಯಾರಿಗೋ ಪಕ್ಕದ ಮನೆಗೆ ಫೋನ್ ಮಾಡಿ ಹೇಳಬೇಕಾಯ್ತು. ಸ್ಮಾರ್ಟ್ ಫೋನ್ಗಳವೆ ಅಂದರೆ ಅಪ್ಡೇಟ್ ಆದಂಗೆಲ್ಲ ನಾವು ಅಪ್ಡೇಟ್ ಆಗಬೇಕು. ಜನಗಳು ಎಷ್ಟೊಂದು ಮನೇಲಿ ಹೇಳ್ತಾರೆ ಥಿಯೇಟ್ರಿಗೆ ಬರ್ತಾರೆ, ಜನ ಬಿದ್ದೈತೆ, ಇಂಡಸ್ಟ್ರಿ ಬೀಳಲ್ಲ. ಇನ್ನು 5000 ವರ್ಷ ಹೋದರೂ ಫಿಲಮ್ ಇಂಡಸ್ಟ್ರಿ ಬೀಳಲ್ಲ. ಬೇಸಿಗೆಗಾಲ ಆದಮೇಲೆ ಚಳಿಗಾಲ ಹೆಂಗೆ ಬರುತ್ತೋ, ಚಳಿಗಾಲ ಆದಮೇಲೆ ಮಳೆಗಾಲ ಹೆಂಗೆ ಬರುತ್ತೋ, ಒಂದು ಕಾಲಕ್ರಮೇಣ ಒಂದು ಹಂತವಾಗಿ ಮತ್ತೆ ಅದು ರಿಟರ್ನ್ ಆಗುತ್ತೆ. ಇಂಡಸ್ಟ್ರಿ ಯಾವತ್ತೂ ಬೀಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ಸರ್, ನಿಮ್ಮ ಒಂದಷ್ಟು ಅಭಿಪ್ರಾಯಗಳು ಖಂಡಿತ ವೀಕ್ಷಕರಿಗೆ ಹೆಲ್ಪ್ ಆಗ್ಬೋದು, ನೋಡ್ತಿರುವಂಥವ್ರಿಗೆ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಬಣ್ಣದ ಬದುಕು, ಅಷ್ಟು ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಈ ಸಿನಿಮಾದಲ್ಲಿ ಏನು ಕಷ್ಟಗಳಿದೆ, ಸಿನಿಮಾ ರಂಗಕ್ಕೆ ಬಂದ ಮೇಲೆ ಏನೇನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಸಿನಿಮಾ ನಿಲ್ಲಬೇಕಾದ್ರೆ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಆಗಲಿ, ಎಕ್ಸಿಬ್ಯೂಟರ್ಸ್ ಆಗಲಿ, ಅಥವಾ ವಾಣಿಜ್ಯ ಮಂಡಳಿಯ ಕೆಲಸಗಳೇನು, ಅಥವಾ ತಾವು ಹೊಸದಾಗಿ ಮಾಡಿರುವಂಥ ಸಂಸ್ಥೆಯ ಉದ್ದೇಶಗಳೇನು, ಅಲ್ಲಿ ನೀವೇನು ಸಹಾಯ ಮಾಡ್ತೀರಾ, ಈಗಾಗಲೇ ಎಲ್ಲ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಿ. ನನ್ನ ಒಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಚಿತ್ರರಂಗಕ್ಕೆ ಬರ್ತಿರುವಂಥ ಹೊಸಬರಿಗೆ, ಅಂದರೆ ಹೊಸ ನಿರ್ಮಾಪಕರಾಗ್ಬೋದು, ಹೊಸ ನಿರ್ದೇಶಕರಾಗ್ಬೋದು, ಅಥವಾ ತಂತ್ರಜ್ಞರು ಯಾರೇ ಆಗ್ಬೋದು, ಅವರಿಗೆ ನಿಮ್ಮ ಸಲಹೆ ಏನಾಗಿರ್ಬೋದು? ಸರ್, ಸಲಹೆ ಕೊಡೋದಕ್ಕಿಂತ ಅವರೆಲ್ಲ ಆ ಸಲಹೆಗಳು ಯಾವಾಗ ಕೊಡಬೇಕು ಅಂದರೆ, ನಮಗೇನೋ ಚಿತ್ರರಂಗದಲ್ಲಿ ಒಂದು 50 ವರ್ಷ 60 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸಾಕಷ್ಟು ಸಾವಿರಾರು ಸಿನಿಮಾಗಳು ನೋಡಿದ್ದೀವಿ, ನಮಗೆ ತುಂಬ ಏಜ್ ಆಗಿದೆ, ಡೆಡ್ ಎಂಡಲ್ಲಿ ಇದ್ದೀವಿ ಅಂದರೆ ನಾವು ಸಹಾಯ ಕೊಡ್ಬೋದು ಮತ್ತು ಒಂದು ತಿಳಿವಳಿಕೆ ಕೊಡ್ಬೋದು. ನಾವು ಚಿತ್ರರಂಗದಲ್ಲಿ ಇವಾಗ ಕಲಿತಾ ಇರೋದ್ರಿಂದ, ಈಗ ನಾವು ಒಂದು ಹೆಜ್ಜೆ ಇಟ್ಟಿರೋದ್ರಿಂದ ನಮ್ಮ ತಿಳುವಳಿಕೆಗೆ ಎಷ್ಟಿದೆಯೋ ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೂ ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಆತರ ಪಡಬೇಡಿ, ತಾಳ್ಮೆ ಇಟ್ಕೊಳ್ಳಿ. ಪೇಷನ್ಸ್ ಈಸ್ ಅ ಕೀ ಆಫ್ ಸಕ್ಸಸ್. ನಿಮ್ಮ ತಾಳ್ಮೆನೇ ನಿಮ್ಮ ಮುಂದಿನ ಗೆಲುವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಎಕ್ಸಾಂಪಲ್ ಏನಂದರೆ, ಇವತ್ತೇನೋ ಇಂಡಸ್ಟ್ರಿಗೆ ಬಂದು ಏನೋ ಒಂದು ಸೈಡ್ ಕ್ಯಾರೆಕ್ಟರ್ ಮಾಡಿದೆ, ನಾಳೆನೇ ಹೀರೋ ಆಗ್ಬಿಡ್ಬೇಕು, ನಾಡಿದ್ದೇ ಪ್ರೊಡ್ಯೂಸರ್ ಆಗ್ಬಿಡ್ಬೇಕು, ಆಚೆ ನಡೆದೇ ಮನೆ ಮಠ ಮಾಡ್ಕೊಂಡು ಊರು ಬಿಟ್ಟು ಮನೆ ಓಡಬೇಕು ಅನ್ನೋ ಲೆವೆಲಿಗೆ ಬರಬೇಡಿ. ನಾನು ತುಂಬ ಜನ ನೋಡಿದ್ದೀನಿ, ಅವ್ರು ಬರೋ ಜೋಶು ಸ್ಪೀಡ್ ಹೆಂಗಿರುತ್ತೆ ಅಂದರೆ, ಗಾಡಿ ಸ್ಟಾರ್ಟ್ ಮಾಡಿದ್ರೆ 150cc ಇರ್ತದೆ, ಹಂಗೆ ಹೋಗ್ಬಿಡ್ತು. ಹಂಗೆ ಹೋಗ್ಬೇಡಿ, ಮುಂದೊಂದು ದಿನ ಅಲ್ಲಿ ಬೀಳ್ತೀರಾ. 10 or 20 ಸ್ಟಾರ್ಟ್ ಮಾಡಿ ಗಾಡಿನ, 30ಗೆ ಹೋಗಿ, 50ಗೆ ಹೋಗಿ, 100ಗೆ ಹೋಗಿ. 150ಗೆ ಹೋಗೋ ಕೆಪಾಸಿಟಿ ನಿಮಗೇ ಬರ್ತದೆ, ನಿಮಗೇ ಗೊತ್ತಾಗುತ್ತೆ. ಅವಾಗ 150ಲೂ ಹೋಗಿ, 200 ಹೋಗಿ.
ತಾಳ್ಮೆ ಇಟ್ಕೊಳ್ಳಿ, ದಯಮಾಡಿ ತಾಳ್ಮೆ ಇಟ್ಕೊಂಡು ನಿಧಾನವಾಗಿ ಹಂತವಾಗಿ ಬೆಳೀರಿ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ನಾನು ಕೂಡ ಫಿಲಮ್ ಇಂಡಸ್ಟ್ರಿ ಬಂದು 2009 ಅಂದರೆ 2000 ಎಷ್ಟು ಸರ್ ಈಗ 24 ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತಾ? 12 ವರ್ಷ ಆಯಿತಾ? 15 ವರ್ಷ ಆಯಿತು. ನಾನು 2009 ಫಿಲಮ್ ಇಂಡಸ್ಟ್ರಿ ಬಂದುಬಿಟ್ಟು 2010ಗೆ ನಾನು ಫಿಲಮ್ ಚೇಂಬರ್ ಮಾಡಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಆಗು ಹೋಗೋಳು ಚಿತ್ರರಂಗದಲ್ಲಿ ನೋಡಿ ಎಷ್ಟು ಮೋಸ ಹೋಗ್ತಾರೆ, ಎಲ್ಲಿ ಮೋಸ ಆಗುತ್ತೆ, ಚಿತ್ರರಂಗದ ಸಮಸ್ಯೆ ಏನು, ಫಿಲಮ್ ಚೇಂಬರ್ ಸಮಸ್ಯೆ ಏನು, ಅಲ್ಲಿನ ನ್ಯೂನತೆಗಳೇನು, ಏನು ಮಾಡಿದ್ರೆ ಹಿಂಗೆ ಸರಿ ಇರ್ತದೆ, ಅದು ನಾವೇನು ಮಾಡಬೇಕು, ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿ ಮಾಡಬೇಕು ಅನ್ನೋ ಸಾಕಷ್ಟು ಸಣ್ಣ ಪುಟ್ಟ ಅನುಭವಗಳಾಗಿ ಎಷ್ಟೋ ನಮ್ಮ ಕಣ್ಣಿಂದ ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ಎಕ್ಸಾಂಪಲ್ ಆಗಿ ಮಾದರಿಯಾಗಿ ತಗೊಂಡು ನಾವೊಂದು ಫಿಲಮ್ ಚೇಂಬರ್ 2020ಕ್ಕೆ ಮಾಡಿದ್ದೀವಿ ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ನಮ್ಮ ಅನುಭವ ಇರುತ್ತೆ. ಸೊ ನಾನು ಹೊಸಬರದೇ ದಯವಿಟ್ಟು ಮನವಿ ಮಾಡ್ತೀನಿ, ಆತರ ಪಡಬೇಡಿ. ತಾಳಿದವನು ಬಾಳಿಯಾನು ಅಂತ ದೊಡ್ಡವರು ಅದಕ್ಕೆ ಗಾದೆ ಮಾಡಿರೋದು. ದಯವಿಟ್ಟು ಆತರ ಪಡಬೇಡಿ, ನಿಧಾನಕ್ಕೆ ಬನ್ನಿ, ಶಾಶ್ವತವಾಗಿ ಇರ್ತೀರಾ ಚಿತ್ರರಂಗದಲ್ಲಿ, ಅಜರಾಮರಾಗಿ ಕೊನೆಯವರೆಗೂ ಇರ್ತೀರಾ, ಉಳ್ಕತ್ತೀರಾ ಫಿಲಮ್ ಇಂಡಸ್ಟ್ರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳಿದೆ, ಅಂದರೆ ಚಿತ್ರರಂಗದ ಪರವಾಗಿ ಕೆಲಸ ಮಾಡುವಂಥ ಕಲಾವಿದರ ಸಂಘ ಆಗ್ಬೋದು, ನಿರ್ದೇಶಕರ ಸಂಘ ಆಗ್ಬೋದು, ನಿರ್ಮಾಪಕರ ಸಂಘ ಆಗ್ಬೋದು. ಇಲ್ಲಿ ಏನಾಗುತ್ತೆ, ನೀವು ಆಗಲೇ ಹೇಳಿದಂಗೆ ನಿರ್ಮಾಪಕರ ಸಂಘದಲ್ಲಿ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಕ್ಯೂಟಿವ್ಗೆ ಅಷ್ಟೇ ಅವಕಾಶ ಇದೆ, ಬೇರೆ ಇಲ್ಲ ಅಂತ. ಅದ್ರ ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳು ಏನಿದೆ, ನೀವು ಕಲಾವಿದರ ಸಂಘದಲ್ಲಿ ಮೆಂಬರ್ ಆಗಬೇಕು ಅಥವಾ ನಿರ್ದೇಶಕರ ಸಂಘದಲ್ಲಿ ಮೆಂಬರ್ ಆಗಬೇಕು ಅಂದರೆ ನಿಮ್ಮದೊಂದು ಸಿನಿಮಾ ಸೆನ್ಸಾರ್ ಆಗಿರಬೇಕು, ಅಥವಾ ನಿರ್ಮಾಪಕರ ಸಂಘದಲ್ಲಿ ಆಗಿರ್ಬೇಕಂದ್ರೆ ಸೆನ್ಸಾರ್ ಕಾಪಿನ ತೋರಿಸಿದಾಗ ಮಾತ್ರ ನಿಮಗೂ ಡೈರೆಕ್ಟರ್ ಅಂತ ಕೊಡ್ತಾರೆ. ಹೌದು. ಸೊ ನಿಮ್ಮ ಸಂಸ್ಥೆ, ತಾವು ಹುಟ್ಟಾಕಿರೋ ಸಂಸ್ಥೆಯಲ್ಲಿ ತಾವು ಯಾವ ಮಾನದಂಡಗಳನ್ನ ಇಟ್ಕೊಂಡು ಅವರಿಗೆ ಐಡೆಂಟಿಟಿ ಕಾರ್ಡ್ನ ವಿತರಿಸ್ತೀರಾ? ನೋಡಿ, ಅದೊಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ದು ನೀವು. ಸುಮಾರು ಸಂಘ ಸಂಸ್ಥೆಗಳಿದೆ, ಪಾಪ ಎಲ್ಲ ಸೈಲೆಂಟ್ ಮೂಡಲ್ಲಿದೆ, ಯಾವ ಆ್ಯಕ್ಟಿವಾಗಿ ಕೆಲವೊಂದು ಕೆಲಸ ಮಾಡ್ತಾವೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಆ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ನನಗೇನು ಗೊತ್ತಿಲ್ಲ. ನಾನು ಅಲ್ಲೆಲ್ಲೂ ಮೆಂಬರ್ ಅಲ್ಲ, ನಾನು ಬರೀ ಫಿಲಮ್ ಚೇಂಬರಲ್ಲಿ ಮಾತ್ರ ಮೆಂಬರು. ಇನ್ಯಾವ ಅಸೋಸಿಯೇಷನ್, ಯಾವ ಸಂಘ ಸಂಸ್ಥೆಗಳು ಮೆಂಬರ್ ಆಗಿಲ್ಲ. ನಿರ್ಮಾಪಕರ ಸಂಘ ಮತ್ತು ಫಿಲಮ್ ಚೇಂಬರ್ ಇಷ್ಟು ಕಡೆ ಮಾತ್ರ ಮೆಂಬರ್ ಆಗಿರೋದು. ಬೇರೆ ಸಂಘ ಸಂಸ್ಥೆಗಳು ಏನು ಕೆಲಸ ಮಾಡ್ತವೆ, ಅವು ಏನಕ್ಕವೆ, ಓಲೆ ಉದ್ದೇಶ ಏನು, ದುಡ್ಡು ಎಷ್ಟು ತಗೋತಾರೆ, ಆ ದುಡ್ಡು ತೊಗೊಂಡ್ಮೇಲೆ ಏನು ಮಾಡ್ತಾರೆ ಅನ್ನೋದು ಏನು ವಿಚಾರ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮಗೆ ಅದು ಗೊತ್ತಿಲ್ಲದಿರೋ ವಿಷಯ ಮಾತಾಡೋದು ತಪ್ಪಾಗತ್ತೆ. ಕಲಾವಿದರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಸುಮಾರು ಛಾಯಾಗ್ರಾಹಕರ ಸಂಘಗಳು ಸುಮಾರು ಇದೆ. ಅವು ಏನು ಮಾಡ್ತವೆ, ಏನು ಕೆಲಸ ನಡೀತಾ ಇದೆಯಾ, ಓಲಿ ಆಫೀಸ್ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ನನಗೇನು ಮಾಹಿತಿ ಇಲ್ಲದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ನಾನು ಮಾತಾಡಲ್ಲ, ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನಾನು ಕಮೆಂಟ್ಸ್ ಮಾಡಲ್ಲ. ನನಗೇನು ಗೊತ್ತಿದೆಯೋ, ನನ್ನ ತಿಳುವಳಿಕೆಗೆ ಎಷ್ಟು ಇದೆಯೋ ಅದನ್ನು ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಪ್ರಶ್ನೆ ಕೇಳಿದ್ರಿ, ಏನು ಮಾನದಂಡ ಅಂತ. ಸರ್, ಒಬ್ಬ ಡೈರೆಕ್ಟರ್ ಅಸೋಸಿಯೇಷನಲ್ಲಿ ಬೇರೆ ಡೈರೆಕ್ಟರ್ ಅಸೋಸಿಯೇಷನ್ ನನ್ನ ಹತ್ರ ಬಂದಿರೋ ಡೈರೆಕ್ಟ್ರ್ ಹೇಳಿರೋ ಒಂದು ಅನುಭವ ಹೇಳ್ತಾ ಇದ್ದೀನಿ. ಸರ್, ಕಾರ್ಡ್ ಬೇಕು ಅಂದರೆ ಫಿಲಮ್ ಸೆನ್ಸರ್ ಮಾಡಿ ರಿಲೀಸ್ ಮಾಡ್ಕೊಬನ್ನಿ, ಥಿಯೇಟರ್ ರಿಲೀಸ್ ಆದಮೇಲೆ ಕಾರ್ಡ್ ಕೊಡ್ತೀನಿ. ನೀವು ಫೈಟ್ ಮಾಸ್ಟರ್ ನಾನು ಕಾರ್ಡ್ ಆಮೇಲೆ ಕೊಡ್ತೀನಿ ಸಿನಿಮಾ ರಿಲೀಸ್ ಆದಮೇಲೆ. ಪ್ರೊಡ್ಯೂಸರ್ ಅಸೋಸಿಯೇಷನ್, ಪ್ರೊಡ್ಯೂಸರ್ಗೆ ನೀನು ಫಿಲಮ್ ಚೇಂಬರ್ ಆಗಿ ರಿಜಿಸ್ಟರ್ ಆಗಿ ಥಿಯೇಟರ್ ರಿಲೀಸ್ ಮಾಡ್ಬಿಟ್ಟು ಬಾಪ, ಆಮೇಲೆ ಪ್ರೊಡ್ಯೂಸರ್ ಕಾರ್ಡ್ ಕೊಡ್ತೀನಿ ಅಂತಾರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ. ಫಿಲಮ್ ರಿಲೀಸ್ ಆದಮೇಲೆ ಡೈರೆಕ್ಟರ್ ಕಾರ್ಡ್ ಯಾಕೆ ಸರ್ ಬೇಕು? ಜಗತ್ತಿಗೆ ಗೊತ್ತಾಗುತ್ತೆ ನೀನು ಯಾರು ಅಂತ. ಡೈರೆಕ್ಟರ್ ಕಾರ್ಡ್ ಇಟ್ಕೊಂಡು ಯಾಕೆ ಓಡಾಡ್ತೀರ ಅವಾಗ? ಬೇಸಿಕಲಿ ನೀನೇನು ಅಲ್ಲದೆ ಇರಬೇಕಾದ್ರೆ ಒಂದು ಹೆಜ್ಜೆ ಈಗೇನೋ ಬೆಳೆಯೋಕ್ಕೆ ಬರ್ತೀಯಲ್ಲ ಅವಾಗ ನೀನು ಕಾರ್ಡ್ ಬೇಕು. ಯಾಕೆಂದರೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಕ್ಕೆ, ನೋಡಿ ಸರ್, ಐ ಆಮ್ ಇಂಟ್ರೆಸ್ಟೆಡ್ ಫಿಲಮ್ ಇಂಡಸ್ಟ್ರಿ, ನಾನು ಫಿಲಮ್ ಇಂಡಸ್ಟ್ರಿಲಿ ಸೇರಬೇಕು, ಬೆಳಿಬೇಕು, ಸಾಧಿಸ್ಬೇಕು ಅನ್ನೋ ನನಗೆ ಇಂಟ್ರೆಸ್ಟ್ ಇದೆ. ನಾನು ಈ ಥರ ಕತೆ ಮಾಡ್ಕೊಂಡಿದ್ದೀನಿ, ಈ ಥರ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ, ನಾನು ಫಿಲಮ್ ಚೇಂಬರಲ್ಲಿ ನಂದು ಒಂದು ಡೈರೆಕ್ಟರ್ ಅಂತ ಮೆಂಬರ್ಶಿಪ್ ತೊಗೊಂಡಿದ್ದೀನಿ, ಇಷ್ಟೆಲ್ಲ ನನಗೆ ಇಂಟ್ರೆಸ್ಟ್ ಇದೆ, ನನಗೇನಾರ ಸಾಧನೆ ಮಾಡೋಕ್ಕೊಂದು ಅವಕಾಶ ಕೊಡಿ ಅಂತ ಒಬ್ಬ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋಕ್ಕೆ ಡೈರೆಕ್ಟರ್ ಕಾರ್ಡ್ ಬೇಕು. ಮುಂದೊಂದಿನ ಕಲಾವಿದರುಗಳು ಏನೋ ಸಣ್ಣ ಪುಟ್ಟ ತೊಂದರೆ ಕೊಟ್ಟಾಗ ಇವನು ಎಲ್ಲಿ ಡೈರೆಕ್ಟರ್ ಮೆಂಬರ್ ಆಗಿರ್ತಾನೆ ಆ ಸಂಘಕ್ಕೊಂದು ಸೈನ್ ಮಾಡಿಕೊಟ್ರೆ ಆ ಲೆಟ್ರೇಡ್ ಮುಖಾಂತರ ಲೀಗಲಿ ಅವ್ರಿಗೆ ಕೊಟ್ಟು ಹಿಂಗೆಲ್ಲ ತೊಂದರೆ ಮಾಡಬೇಡಿ. ನಾವೇನು ಮಾಡ್ತೀವಿ, ಲೀಗಲಿ ಫಸ್ಟು ಅವ್ರನ್ನ ಒಗ್ಗೂಡ್ಸೋಕ್ಕೆ ನೋಡ್ತೀವಿ. ಆ ತೊಂದರೆ ಆಗಿದೆಯಾ ನೋಡಪ್ಪ, ಏನೋ ತಪ್ಪಾಗಿರುತ್ತೆ, ಆಯಿತು ಬನ್ನಿ ಎಲ್ಲ ಸೇರ್ಕೊಳ್ಳಿ, ಜೊತೆಗೆ ಹೋಗಿ, ಏನೂ ಸಮಸ್ಯೆ ಮಾಡ್ಕೊಂಬಿಡಿ, ಒಂದಾಗಿ ಹೋಗೋಣ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಫಸ್ಟು ಮನವರಿಕೆ ಮಾಡಿ ಒಂದಾಗಕ್ಕೆ ನೋಡ್ತೀವಿ. ನಾವು ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ಅವ್ರನ್ನ ಒಂದು ಮಾಡೋಕ್ಕೆ ನೋಡೋಕ್ಕೆ ಇಷ್ಟಪಡ್ತೀವಿ. ಸೊ ಹಂಗಾಗಿ ಆ ಸಮಸ್ಯೆಗಳು ಬಂದಾಗ ಒಂದು ಸಂಘ ಚೇಂಬರ್ ಬೇಕು. ಈ ಥರ ಸಮಸ್ಯೆಗಳು ಬಂದಾಗ ಏನೋ ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕ್ಕೆ, ಸರ್ ಈ ಥರ ಸಿನಿಮಾ ರಿಲೀಸ್ ಆಯ್ತು ಸರ್, ಏನೋ ತೊಂದರೆ ಆಯಿತು ಸರ್, ಏನೋ ಒಂದು 1000 ರೂಪಾಯಿ 2000 ರೂಪಾಯಿ ನನಗೆ ಮಾತ್ರ ಕಾಸಿಲ್ಲ ಸರ್ ಅಂದಾಗ ಫಿಲಮ್ ಚೇಂಬರ್ ಹೆಲ್ಪ್ ಮಾಡಬೇಕು. ಯಾಕೆ ಅಂದರೆ ಅವನದೇ ಆದೊಂದು ಸಾಧನೆಗಳು ಇರ್ತದೆ, ಅವನದೇ ಆದೊಂದು ಬೆಳವಣಿಗೆಗಳಲ್ಲಿ ಚಿತ್ರರಂಗದಲ್ಲಿ ಏನೋ ಒಂದು ಸಾಕಷ್ಟು ಕೊಡುಗೆ ಕೊಟ್ಟಿರ್ತಾನೆ. ಅಂಥ ಟೈಮಲ್ಲಿ ಚೇಂಬರ್ ಬೇಕು. ಅದಕ್ಕೋಸ್ಕರ ನೀವು ಮೆಂಬರ್ ಆಗಿ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ,
ಇಷ್ಟೊತ್ತು ರವೀಂದ್ರ ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಿದ್ದೀವಿ. ಕೊನೆಯಲ್ಲಿ ಇನ್ನೊಂದು 2 ವಿಷಯಗಳು ಚರ್ಚೆ ಮಾಡೋದಿದೆ. ಸರ್, ಸಿನಿಮಾ ರಂಗಕ್ಕೆ ನೀವೇನು ಕೊಟ್ಟಿದ್ದೀರಾ? ಸಿನಿಮಾದಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸಿನಿಮಾ ರಂಗಕ್ಕೆ ನಮ್ಮ ಕೊಡುಗೆ ಸದ್ಯಕ್ಕೆ 1%. ಈಗ ನಾವು ಹೆಜ್ಜೆ ಇಟ್ಟಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ತುಂಬ ಕೊಡುಗೆ ಕೊಡಬೇಕು, ನಮ್ಮಿಂದ ಏನೋ ಸಹಾಯ ಮಾಡಬೇಕು 4 ಜನಕ್ಕೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಬಂದಿದ್ದೀವಿ. ಚಿತ್ರರಂಗದ ನಾವೇನೋ ಸಾಧನೆ ಮಾಡಬೇಕು, ಕಲಾವಿದರಾಗೋ ನಿರ್ದೇಶಕರಾಗೋ ಸಾಧನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಬಂದರೂ ನಾವು ಇದುವರೆಗೂ ಏನು ಕೊಡುಗೆ ಕೊಟ್ಟಿಲ್ಲ. ಒಂದು 4-5 ಸಿನಿಮಾ ಮಾಡಿದ್ದೀವಿ. ಒಂದು ಲೋ ಬಜೆಟ್ ಸಿನಿಮಾದಲ್ಲಿ ತುಂಬ ಕಲಾವಿದರಿಗೆ ಹೆಲ್ಪ್ ಆಗಿದೆ. ಇಲ್ಲ ರೀ, ನಾನೊಂದು ಕಾರಾಬಾತ ಸಿನಿಮಾ ಮಾಡಿದೆ, ನನಗೇನೋ ಒಂದು ಅನುಭವ ಆಗ್ತು, ನಾನೇನೋ ಒಂದು ಕಲಿತೆ ಆ ಡೈರೆಕ್ಟ್ರಲ್ಲಿ, ಇನ್ನೇನೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು 4-5 ಸಿನಿಮಾಗಳನ್ನ ಮಾಡಿದೆ. ಅದು ಥಿಯೇಟ್ರಲ್ಲಿ 5 ಸಿನಿಮಾನೂ ರಿಲೀಸ್ ಆಯಿತು. ಸೊ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಡಿಸೆಂಬರು ಇಲ್ಲ ಜನವರಿಲಿ ನಮ್ಮೂರ ಹುಲಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ದಯವಿಟ್ಟು ಕರ್ನಾಟಕ ಜನತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಮ್ಮ ಸಂಸ್ಥೆಗೆ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾಗಳನ್ನ ನೋಡಿ, ಕನ್ನಡ ಚಿತ್ರರಂಗನ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗಳನ್ನ ಹೆಚ್ಚು ನೋಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಸರ್, ಕೊನೆಯ ಪ್ರಶ್ನೆ, ಸಿನಿಮಾದಿಂದ ನೀವಾಗಲಿ ನಿಮ್ಮ ಕುಟುಂಬ ಆಗಲಿ ಸಂತೋಷವಾಗಿದ್ದೀರಾ? ಅಂದರೆ ಫೈನಾನ್ಷಿಯಲಿ ಆಗ್ಬೋದು ಅಥವಾ ಮೆಂಟಲಿ ಆಗ್ಬೋದು, ಖುಷಿಯಾಗಿದ್ದೀರಾ? ಸಿನಿಮಾ ರಂಗದಲ್ಲಿ ಖುಷಿ ಅನ್ನೋದು ಏನು ಗೊತ್ತಾ ಸರ್, ನಾವೇನೋ ಪ್ಯಾಷನ್ ಅಂತಂದು ಬಂದಾಗ ದುಡ್ಡು ಅಂತ ನೋಡೋಕ್ಕಾಗಲ್ಲ. ದುಡ್ಡು ಅಂತ ನೋಡಿದಾಗ ನಿಮಗೆ ಪ್ಯಾಷನ್ ಸಿಗೋಲ್ಲ. ಸೊ ನಾವು ಆಲ್ಟರ್ನೇಟಿವ್ ಬೇರೆನೋ ಬಿಸ್ನೆಸ್ಸೋ, ಪಾಸ್ಪೋರ್ಟ್ ಬಿಸ್ನೆಸ್ಸೋ, ಅದು ಇನ್ನೊಂದು ಪ್ಯಾನ್ ಕಾರ್ಡೋ ಇಲ್ಲ ಡ್ರೈವಿಂಗ್ ಕೆಲಸನೋ ಏನೋ ಒಂದು ಆಲ್ಟರ್ನೇಟಿವ್, ತುಂಬ ಜನ ಆಲ್ಟರ್ನೇಟ್ ಡೈರೆಕ್ಟರ್ಗಳು ಆಲ್ಟರ್ನೇಟ್ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಇದನ್ನು ನೋಡ್ತಾ ಇರ್ತಾರೆ. ಸೊ ನಾವು ಫೈನಲಿ ಬಂದಿರೋದು ಸಿನಿಮಾಗೆ ಸಾಧನೆ ಮಾಡೋಕ್ಕೆ ಬಂದಿರ್ತೀವಿ, ಬದುಕು ಕಟ್ಕೊಳ್ಳೋಕೆ ಬಂದಿರ್ತೀವಿ. ಸೊ ಇಲ್ಲಿವರೆಗೂ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ. ಸಿನಿಮಾ ರಂಗ ನನಗೆ ಒಂದು ಫೈನಾನ್ಷಿಯಲಿ ಇರ್ಬೋದು, ಬೇರೆ ಥರ ಸಪೋರ್ಟ್ ಇರ್ಬೋದು, ಖುಷಿ ಕೊಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಕನ್ನಡ ಫಿಲಂ ಚೇಂಬರ್ ಅಂತ ಒಂದು ಸಂಸ್ಥೆನ ಹುಟ್ಟುಹಾಕೊಂಡು ಇತ್ತೀಚೆಗಷ್ಟೇ ಒಂದು ಅದ್ಭುತವಾಗಿ ಇವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಸಿನಿಮಾ ರಂಗದ ಹಲವಾರು ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರೆಲ್ಲರೂ ಇಲ್ಲಿ ಮೆಂಬರ್ ಆಗ್ತಿದ್ದಾರೆ. ಈ ವಾಣಿಜ್ಯ ಮಂಡಳಿ ಆ ವಾಣಿಜ್ಯ ಮಂಡಳಿ ಸಪೋರ್ಟ್ ಮಾಡ್ತಿದ್ದೀವಿ ಅಥವಾ ಇನ್ನೊಬ್ಬರು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಿಲ್ಲ. ಇವತ್ತು ನಮ್ಮ ಅತಿಥಿಯಾಗಿ ಬಂದಿರುವಂಥ MS ರವೀಂದ್ರ ಅವರು ಈ ಸಂಸ್ಥೆನ ಹುಟ್ಟಾಕಿದ್ದಾರೆ. ಈ ಸಂಸ್ಥೆನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಕನ್ನಡ ಫಿಲಂ ಚೇಂಬರ್, ಅದ್ರ ಜೊತೆಗೆ ಅವ್ರ ಮೊಬೈಲ್ ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಅವ್ರ ಮೊಬೈಲ್ ನಂಬರ್ ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಮೆಂಬರ್ ಆಗೋಕ್ಕೆ ಇಷ್ಟಪಡೋರು ಅಲ್ಲಿ ಮೆಂಬರ್ ಆಗ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಸಿನಿಮಾ ರಂಗದ ಒಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅಂದರೆ ವಾಣಿಜ್ಯ ಮಂಡಳಿಯಲ್ಲಿ ಇರಬಹುದು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಬಹುದು, ಜೊತೆಗೆ ಸಿನಿಮಾ ಮೇಕಿಂಗ್ ಆಗ್ಬೋದು, ನಿರ್ದೇಶಕರು ಅಥವಾ ಸಿನಿಮಾ ರಂಗಕ್ಕೆ ಬರ್ತಿರೋಂಥ ಹೊಸ ನಿರ್ಮಾಪಕರು, ನಿರ್ದೇಶಕರು ಏನೇನು ಪಾಲಿಸಬೇಕು ಅನ್ನೋದು ಒಂದಷ್ಟು ಇನ್ಪುಟ್ಸ್ಗಳು MS ರವೀಂದ್ರ ಅವರು ನಮಗೆ ಕೊಡ್ತಾ ಹೋಗ್ತಿದ್ರು. ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆ ಹೃದಯಸ್ಪರ್ಶಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೆಯದಾಗಲಿ, ಈ ಚಾನಲ್ಗೂ ಒಳ್ಳೆಯದಾಗಲಿ, ನಿಮ್ಮ ಹೊಸ ಸಿನಿಮಾಗಳಿಗೂ ಒಳ್ಳೆಯದಾಗಲಿ. ಈಗಾಗಲೇ 5 ಸಿನಿಮಾ ಮಾಡಿ ಮುಗಿಸಿದ್ದೀರಿ. 50 ಆಗಲಿ. ವಾಣಿಜ್ಯ ಮಂಡಳಿಯ ಒಂದಷ್ಟು ಸತ್ಯಗಳನ್ನ ಜನರಿಗೆ ಹೇಳೋ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಕನ್ನಡ ಫಿಲಂ ಚೇಂಬರಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಹಾಯ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ. ಯಾಕಂದರೆ ಆ ವಾಣಿಜ್ಯ ಮಂಡಳಿ ಮೇಲೆ ಜನ ಏನು ವಿಶ್ವಾಸ ಇಟ್ಟಿದ್ರು ಅದಾಗಿಲ್ಲ ಅಂದಾಗ ಆ ನಂಬಿಕೆ ನಿಮ್ಮ ಮೇಲೆ ಜಾಸ್ತಿ ಆಗಿರುತ್ತೆ. ಆ ನಂಬಿಕೆಗಳನ್ನ ಉಳಿಸ್ಕೊಳ್ಳೋಲ್ಲಿ ತಾವು ಪ್ರಯತ್ನ ಮಾಡಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದ ಹೇಳ್ತೀನಿ. ಚಾನಲ್ಗೂ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಸದಸ್ಯರಿಂದ ಒಂದು ಚೇಂಬರು, ಎಲ್ಲ ಸದಸ್ಯರುಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಮ್ಮನ್ನು ಸಂಪರ್ಕಿಸೋಕ್ಕೆ 9900844344 ಅಂತ MS ರವೀಂದ್ರ, ಈ ಕನ್ನಡ ಫಿಲಂ ಚೇಂಬರ್ನ ಅಧ್ಯಕ್ಷರು. ದಯವಿಟ್ಟು ನಿಮ್ಮ ಸದಸ್ಯರುಗಳಿದ್ದರೆ ಒಂದು ಚೇಂಬರು ಇದನ್ನು ಉಪಯೋಗಿಸ್ಕೊಂಡು ಮುಂದಿನ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಎಲ್ಲರ ಸಹಕಾರ, ಆಶೀರ್ವಾದ, ಪ್ರೀತಿ, ವಿಶ್ವಾಸ ಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮ ಜೊತೆಗಿದ್ದಿದ್ದು MS ರವೀಂದ್ರ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಅತಿಥಿಗಳೊಂದಿಗೆ ಮಾತಾಡೋಣ. ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮದಲ್ಲಿ ದ್ಯಾಟ್ಸ್ ಮನಿ ಸ್ಟುಡಿಯೋ ಪ್ರೆಸೆಂಟ್ ಸಿನಿಮಾ ಮ್ಯಾಜಿಕ್. ಈ ಕಾರ್ಯಕ್ರಮದ ವಿಶೇಷ ಏನಂತ ಹೇಳಿದ್ರೆ, ತೆರೆಯ ಹಿಂದಿನ ತಂತ್ರಜ್ಞರು ಅಥವಾ ನಿರ್ದೇಶಕರು, ಇನ್ಯಾವುದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಎಲ್ಲ ತಂತ್ರಜ್ಞ ಪರಿಚಯಿಸೋದೇ ಈ ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮದ ಉದ್ದೇಶ. ಕಾರ್ಯಕ್ರಮ ನೋಡಿ ಹರಸಿ. ದ್ಯಾಟ್ಸ್ ಮನಿ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.